ಕನ್ನಡವನ್ನು ಬಿಟ್ಟು ಮಲಯಾಳಂ ಕಡ್ಡಾಯ ಮಾಡಿದ್ದಾರೆ ಕೇರಳ ಸರ್ಕಾರ. ಕಾನೂನು ಮಾಡಿದ್ದಾರೆ, ಅದ್ರ ಮಾಡಕ್ ಬರಲ್ಲ ಹಂಗೆ. ಯಾಕೆಂತಂದ್ರೆ ಮೈನಾರಿಟಿ ಪೀಪಲ್ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರು, ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಹಂಗ್ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆತರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಸರಿ ಅಂತಲ್ಲ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೀನಿ. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದ್ರೆ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ 3 ಮಸೂದೆಯನ್ನ ವಾಪಸ್ ಕಳಿಸಿರೋದು ರಾಜ್ಯಪಾಲರು. ಒಂದು SCB ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ, ಹಾಗೆ ಕೆಲವು ಕ್ಲಾರಿಫಿಕೇಶನ್ ಕೇಳಿದಾರಂತೆ. ಕ್ಲಾರಿಫಿಕೇಶನ್ ಏನು ಅಂತ ನೋಡ್ಬಿಟ್ಟು ಅದನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನೊಂದ್ಸಾರಿ ಸಬ್ಮಿಟ್ ಮಾಡ್ತೀವಿ ಅವ್ರಿಗೆ. ಇದು ರಿಸಲ್ಟ್ ರಿನೋವೇಷನ್ ಆಗಿರ್ತಕ್ಕಂಥದ್ದು. ಇದು ಹಳೆಯದಿತ್ತು, ರಿನೋವೇಟ್ ಆಗಿದೆ. 23 ನಮಗೆ ಬಂತು. ಈಗ ರಿನೋವೇಟ್ ಆಗಿ ಇವತ್ತು ಉದ್ಘಾಟನೆ ನನ್ನ ಕೈಲಿ ಮಾಡಿಸಿದ್ದಾರೆ. ಸರ್, ಇವರು ಒಡಂಬಡಿಕೆ ಪತ್ರಗಳನ್ನ ಕೊಟ್ಟಿದ್ದಾರೆ. ಏನೇನಿತ್ತು ಟೂರಿಸಂ ಪ್ರೋಗ್ರಾಮ್ ಇನ್ವೆಸ್ಟರ್ಸ್ಗೆ ಒಡಂಬಡಿಕೆ ಪತ್ರ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸರ್, ಪಶ್ಚಿಮ ಬಂಗಾಳದಲ್ಲಿ